ಇಲ್ಲಿ ತುಂಬ ದಿನದಿಂದ ಕ್ಲೀನ್ ಮಾಡಬೇಕು ಅಂತ ಎಷ್ಟೋ ಸಾರಿ ಅಂದ್ಕೊಂಡೆ, ಬಟ್ ಕ್ಲೀನ್ ಮಾಡೋದಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಯಾಕಂದರೆ ನೋಡಿ, ಇಲ್ಲಿ ತುಂಬ ಬಿಸಿಲು. ಬೆಳಿಗ್ಗೆ 8 ಗಂಟೆಗೆ ಮಾಡೋಣ ಅಂದರೆ ಮನೆ ಒಳಗಡೆ ಕೆಲಸ ಇರ್ತದೆ. ಅಲ್ಲಿಂದ ನಾನು ಇಲ್ಲಿ ಬರಬೇಕಾದ್ರೆ ನೋಡಿ ಈ ರೀತಿ ಬಿಸಿಲಿರ್ತದೆ. ಸೊ ಮಾಡೋದು ಬೇಡ ಅಂತ ಅನಿಸ್ತದೆ. ಸೊ ಈಗ ಏನು ಮಾಡಬೇಕು ಅಂದರೆ ಇಲ್ಲಿ ಏನಾದರೂ ಒಂದು ಜುಗಾಡ್ ಮಾಡಬೇಕು ನನಗೆ. ಸ್ವಲ್ಪ ಇಲ್ಲಿ ಕೂಡ ಗಲೀಜಿದೆ ನೋಡಿ, ಅಲ್ಲಿ ಕೂಡ ಇದೆ. ಸೊ ಈಗ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಷ್ಟೇ. ನಾನು ಕ್ಲೀನ್ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡೋದಿಲ್ಲ. ಕ್ಲೀನ್ ಮಾಡಿದ ನಂತರ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಓಕೆ, ಇಲ್ಲಿ ಇಷ್ಟು ಕ್ಲೀನ್ ಮಾಡಿದೆ, ಆಗೋದಿಲ್ಲ ಕ್ಲೀನ್ ಮಾಡಲಿಕ್ಕೆ. ತುಂಬ ಅಂದರೆ ತುಂಬ ಸೆಕೆ ಆಗ್ತಾಯಿದೆ, ತಡಿಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಜೋರು ಸೆಕೆ ಆಗ್ತಾಯಿದೆ. ಹಾಗೆ ಸ್ವಲ್ಪ ತೆಗೆದೆ ಅಷ್ಟೇ, ಸ್ವಲ್ಪ ಅಂದರೆ ಸ್ವಲ್ಪ ನೋಡಿ. ಈ ಬುಟ್ಟಿಯಲ್ಲಿ ಆಗುವಷ್ಟು ಒಂದು 25 ತೆಂಗಿನಕಾಯಿ ಅಷ್ಟು ಮಾತ್ರ ಮಾಡಿದೆ. ಆಗೋದಿಲ್ಲ. ಕೈ ನೋಡಿ ಕೆಂಪಾಯಿತು, ಸ್ವಲ್ಪ ಕೈಗೆ ತಾಗಿತು ಕೂಡ. ಇಲ್ಲ, ಸಾಕಾಯಿತು, ನನಗೆ ಬೇಡ ಅಂತ ಅನ್ನಿಸ್ತಾ ಇದೆ. ಸೊ ಹಾಗೆ ಮುಂದುವರಿಸ್ತಾ ಇಲ್ಲ, ಸಾಕು ಅಂತೇಳಿ. ಈಗ ಇನ್ನು ನಾಳೆ ನೋಡುವ ಸ್ವಲ್ಪ. ಹಾಗೇ ಸೂರ್ಯ ನೋಡಿ ಹೂವಲ್ಲಿ ಕಾಣಿಸ್ತಾ ಇದ್ದಾರೆ ಅಲ್ವಾ, ಸನ್ಸೆಟ್ ಆಗ್ತಾ ಇದೆ. ತುಂಬ ಸುಸ್ತಾಯಿತು, ತುಂಬ ಅಂದರೆ ತುಂಬ ಸುಸ್ತಾಯಿತು. ಮನುಷ್ಯನಿಗೆ ಹೇಳಿದೆ ಸ್ವಲ್ಪ ನನಗೆ ಟೀ ಮಾಡಿಕೊಂಡು ಬಾ ಅಂತೇಳಿ. ಹಾಗೇ ಪೇರಳೆ ಹಣ್ಣು ನೋಡಿ, ಆಗ ಮಂಗ ಬಂದಿತ್ತು, ಸ್ವಲ್ಪ ಇದ್ದದನ್ನು ಅದು ತಿಂದಿತ್ತು. ಇನ್ನೂ ಒಂದು 3-4 ಇದೆ ಅಷ್ಟೇ, ಮತ್ತು ಉಳಿದದನ್ನೆಲ್ಲವನ್ನು ತಿಂದು ಹೋಯಿತು. ಈಗ ಗಾಳಿ ಬರ್ತಾ ಇದೆ, ಚೆನ್ನಾಗಿ ಗಾಳಿ ಬರ್ತಾ ಇದೆ, ಬಟ್ ಆಗೋದಿಲ್ಲ, ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಜಾಸ್ತಿ ಆಯಿತು ಕೆಲಸ ಮಾಡಿದ್ದು. ಮೆಲ್ಲ ಕ್ಲೀನ್ ಮಾಡಬೇಕು, ನನಗೆ ಕ್ಲೀನ್ ಮಾಡಬೇಕು ಅಂತ ಉಂಟು, ಬಟ್ ಆಗ್ತಾಯಿಲ್ಲ. ವಾಷಿಂಗ್ ಮಿಷಿನ್ ತಿರುಗ್ತಾ ಇದೆ. ನಾನು ನಿನ್ನಲ್ಲಿ ಟೀ ಇಡ್ಲಿಕ್ಕೆ ಹೇಳಿದೆ, ಇಡಿಟ್ಟೆ. ಸೊ ಹಲಸಿನ ಹಣ್ಣು ಇದೆ, ಹಲಸಿನ ಹಣ್ಣು ಮನೀಷಾ ಹೇಳ್ತಾ ಇದ್ದಾಳೆ 50 ರೂಪಾಯಿ ಅಂತೆ. ಹಲಸಿನ ಹಣ್ಣು ಕೊಡ್ತಾಳಂತೆ ಮನೀಷಾ. ಯಾರಿಗೆ ಬೇಕು ಹೇಳಿ. ಇಲ್ಲಿ ಹೂವಾಗಿದೆ ನೋಡಿ, ಲಾಂಟೇನ ಅದ. ಇಲ್ಲಿ ನೋಡಿ, ವಾವ್, ಎಸ್ಥೆಟಿಕ್ ಆಗಿ ಕಾಣಿಸ್ತಾ ಇದೆ. ಇವಳಿದ್ದಾಳೆ ನೋಡಿ ಇಲ್ಲಿ. ಇಲ್ಲಿ ಮುಗ್ಗೆ ಆಗಿತ್ತಲ್ಲ, ಅದನ್ನು ಅಪ್ಪ ತೆಗ್ದ್ರ ಅಲ್ಲ ಎಂತ? ಇಲ್ಲ, ನಾ ಅಪ್ಪ ತೆಗಿಲಿಲ್ಲನಾ, ಈಗ ಇಲ್ಲಿ ಬಿದ್ದು ಹೋದದ್ದು. ಈಗ ವಾಹ, ಪರಿಮಳ ಅಂದ್ರೆ ತುಲಗೆ ಜಾಸ್ಮಿನ್. ಇನ್ನು ಒಂದು ಮುಗ್ಗೆ ಇದೆ ಅದರಲ್ಲಿ. ಹಲಸಿನ ಹಣ್ಣು. ಇಲ್ಲಿ ಕಾಣ್ತಾ ಇದೆ, ಇದು ಹಣ್ಣಾಗಿದೆ. ಮನುಷ್ಯ ನೋಡಿ, ಅಲ್ಲಿ ಹೋಗಿ ದಾನೇಂಡಿ ಏರು ಬಟನ್ ಬಿರಿಯಾನಿ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿದೆ ಈಗ ಕಿಚನ್. ಎಷ್ಟೊಂದು ಐಟಮ್ಗಳಿವೆ ನೋಡಿ, ತುಂಬಾ ಇದೆ. ಸೊ ಈ ರೀತಿಯಾಗಿದೆ ಈಗ ನೋಡಿ. ಎಷ್ಟು ಕ್ಲೀನ್ ಮಾಡಿದೆ, ಸಖತ್ತಾಗಿ ಕ್ಲೀನ್ ಆಯಿತು ನೋಡಿ. ಇವರಿಲ್ಲಿ ತಿಂತಿದ್ದಾರೆ. ಎಂಥದ್ದು? ಒಳ್ಳೆ ಹಣ್ಣಾಗಿದೆ. ಪಿಂಕ್ ಆಗಿದೆ ಇಲ್ಲಿ ನೋಡಿ. ಇಲ್ಲಿ
ನನಗೆ ಬೇಡ. ಎಷ್ಟಿದೆ ನೋಡಂತ, ತುಂಬ ಇದೆ. ತುಂಬ ಇದೆ. ಅದಾದರೂ ಕ್ರಿಟಿಕಲ್ ಪ್ಲೇಸಸಲ್ಲಿ ಉಂಟು, ಹಾಗೆ ನಮಗೆ ಎಲ್ಲ ತಿನ್ನಲಿಕ್ಕೆ ಸಿಗೋದಿಲ್ಲ, ಕೆಳಗೆ ಬಿದ್ದಿರ್ತದೆ. ನೋಡಿ ಇವರ ಟೆಕ್ನಿಕ್ಸ್ ಅದೇ. ಇಲ್ಲಿ ನುಸಿ ಉಂಟು. ಈಗ ಗಾಳಿ ಬರ್ತಾ ಉಂಟು, ಎಂಥ ಸೆಕೆ. ನಿಮ್ಮಾಚೆ ಹೇಗೆ ಉಂಟು ಸೆಕೆ ಹೇಳಿ ಆಯಿತಾ ಕಮೆಂಟಲ್ಲಿ. ಸಿಕ್ಕಿತ್ತು ಫೈನಲಿ. ಬೇಡ ತಿನ್ನಿ. ಇದು ಸಾಧ್ಯ ಉಂಟು, ಹಣ್ಣಾಗಿದೆ. ಓ ಶೇ, ಈಗ ಅಲ್ಲಿ ಉಂಟು ಒಂದು 3-4 ಉಂಟು ಅಲ್ಲಿ. ತುಂಬೆ ಸಿಕ್ಕಿದ್ದು, ಕೈಗೆ ಚುಂಬು ಸಿಕ್ಕಿತ್ತು. ಗನಿಗೆ ನಾನು ಬರ್ಲಿಕ್ಕೆ ಬಿಡ್ಲಿಲ್ಲ, ಇಲ್ಲಿಗೆ ಬರ್ಲಿಕ್ಕೆ ಬಿಡ್ಲಿಲ್ಲ. ಅಲ್ಲ ಅಲ್ಲಿ ಸೆಕೆಗೆ ಬರ್ಲಿಲ್ಲ ಅಂತ. ಅಲ್ಲ ಬಂದಿದೆ ಅಲ್ಲಿ ನೋಡು, ಅಲ್ಲಿ ಮಾವಿನ ಹಣ್ಣಾಗಿದೆ ಅಲ್ಲ, ಸಣ್ಣ ಮಾವಿನ ಹಣ್ಣಾಗಿದೆ ಅಲ್ಲ, ಎಂತ ಟೇಸ್ಟ್ ಉಂಟು ಗೊತ್ತುಂಟು. ಅದು ಮೊನ್ನೆ ಒಂದು ಸಿಕ್ಕಿತ್ತು ನನಗೆ, ಸೂಪರ್ ಟೇಸ್ಟ್ ಉಂಟು. ಆದ್ರೆ ಎಂತ ಮಾಡುದು, ಅದೆಲ್ಲ ಮಂಗ ತಿಂತದೆ. ಅದೇ ಅದಕ್ಕೆ ಆದ್ರೂ ತಿನ್ಬೇಕಲ್ಲ. ಹೌದು. ಮದುವೆಗೆ ಅಂತ ರೆಡಿಯಾಗಿದ್ದೇನೆ. ಒಂದು ಮನೆ ಇಲ್ಲೇ ಹತ್ತಿರದಲ್ಲಿ ಒಂದು ಮದುವೆ ಇದೆ, ಹಾಗೆ ಹೋಗಿ ಬರೋಣ ಅಂತೇಳಿ. ಸೊ ಜಾಕೆಟ್ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಹಾಕ್ಕೊಂಡಿದ್ದೇನೆ ಅಷ್ಟೇ. ತುಂಬ ಬಿಸಿಲಿದೆ, ಅಲ್ಲಿ ಹೋಗುವಾಗ ಕಪ್ಪಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಹಾಕ್ಕೊಂಡಿದ್ದೇನೆ ಅಷ್ಟೇ. ಯಾಕಂದರೆ ಟ್ಯಾನ್ ಆಗ್ತದಲ್ವ, ಅದಕ್ಕಾಗಿ. ಸೊ ಈ ರೀತಿ ರೆಡಿಯಾಗಿದ್ದೇನೆ. ಮೊನ್ನೆ ನೋಡಿರ್ತೀರ ಸ್ಯಾರಿನ, ಸಿಂಪಲ್ಲಾಗಿ ಇಲ್ಲೇ ಹತ್ತಿರ ಅಲ್ವಾ, ಹಾಗೆ ಇದನ್ನೇ ಉಟ್ಕೊಂಡೆ. ನೋಡಿ ಫುಲ್ ಮೋಡ ಕವಿದ ವಾತಾವರಣ, ಫುಲ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ನೋಡೋದಕ್ಕಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಮೊಬೈಲಲ್ಲಿ ಹೇಗೆ ಕಾಣಿಸ್ತಾ ಇದೆಯೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಸೂಪರಾಗಿ ಕಾಣಿಸ್ತಾ ಇದೆ. ಸುತ್ತಮುತ್ತಲೂ ಈಗ ಮಳೆ ಬರುವ ಹಾಗಿದೆ, ಮಳೆ ಬರುವ ಹಾಗಿದೆ, ಮನವೀಗ ಹಾಡಿದೆ. ಇಲ್ಲಿ ನೋಡಿ ನಮ್ಮ ಮನೆಯ ಐಶ್ವರ್ಯ ರೈ ನಿಂತಿದ್ದಾಳೆ ನೋಡಿ. ವಾವ್, ಈಗ ನಮ್ಮ ಮನೆ ಒಂಟಿ ಮನೆಯ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಮೊದಲು ಬರಬೇಕಿತ್ತು, ಅಲ್ಲಿ ಸೂರ್ಯದೇವರು ಕಾಣ್ತಿದ್ರು. ಈಗ ಅಪ್ಪನಿಗೆ ಒಂದು ಫೋನ್ ಮಾಡು. ಅಪ್ಪ ಅಪ್ಪ, ಗಾಳಿ ಬರ್ತಾ ಇದೆ ನೋಡಿ, ಗಾಳಿ ನೋಡಿ, ಗಾಳಿ ಬರ್ತಾ ಇದೆ. ವಾವ್, ವಾವ್, ಎಷ್ಟು ಕೋಲ್ಡ್ ಆಗಿದೆ ಅಲ್ಲ. ಹಲೋ, ಬರ್ಸ ಬರ್ತಲ್ಲ.